ಕೆ ಶಿವಕುಮಾರ್ ಅವರ ಆಪ್ತರು ರಣತಂತ್ರವನ್ನ ರೂಪಿಸ್ತಾ ಇರೋದಂತೂ ಪಕ್ಕ. ಶಾಸಕರ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ತಂತ್ರಗಾಣಿಕೆಯನ್ನ ಹೆಣಿತಾ ಇದ್ದಾರೆ ಬನ್ನಿ ನೋಡೋಣ. ದೆಹಲಿಗೆ ಹಾರಿದ ಡಿಸಿಎಂ ಡಿಕೆ ಮತ್ತೊಂದು ಬಣ. ತಡರಾತ್ರಿಯೇ ದೆಹಲಿ ತಲುಪಿದ 6 ಶಾಸಕರ ಟೀಮ್. ಸದ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜ್ವಾಲಾಮುಖಿ ಕೊತ ಕೊತ ಅಂತ ಕುದಿಯುತ್ತಿದೆ. ಡಿಕೆ ಪರವಾಗಿ ದೆಹಲಿಗೆ ಒಂದು ಟೀಮ್ ಈಗಾಗಲೇ ಹೋಗಿ ಬಂದಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಡಿಕೆ ಬೆಂಬಲಿತ ತಂಡ ದೆಹಲಿಗೆ ಹಾರಿದೆ. ನಿನ್ನೆ ತಡರಾತ್ರಿ 6 ಶಾಸಕರ 2ನೇ ಟೀಮ್ ದೆಹಲಿಗೆ ತೆರಳಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯ್, ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ಶಾಸಕಿ ನಯನ ಮೋಟಮ್ಮ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಇರುವ 2ನೇ ಟೀಮ್ ಸದ್ಯ ದೆಹಲಿಯಲ್ಲಿದ್ದು ಇಂದು ವರಿಷ್ಠರನ್ನ ಭೇಟಿಯಾಗಿ ಪಕ್ಷದಲ್ಲಿನ ಬೆಳವಣಿಗೆಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಕುರ್ಚಿ ಕದನ, ಪಟ್ಟಕ್ಕೇರಲು ಡಿಕೆ ನಂಬರ್ ಗೇಮ್. ಗೌಪ್ಯ ಮತದಾನದ ಮೂಲಕ ಸಿಎಲ್ಪಿ ನಾಯಕನ ಆಯ್ಕೆಗೆ ಪಟ್ಟು. ಸಿಎಂ ಸಿದ್ದರಾಮಯ್ಯ ತಮಗಿರುವ ಶಾಸಕರ ಬೆಂಬಲವನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ. ಇದೇ ಧೈರ್ಯದಲ್ಲಿಯೇ ಹೈಕಮಾಂಡ್ ಮುಂದೆಯೇ ಅಂಜಿಕೆ ಇಲ್ಲದೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆಯೂ ಡಿಕೆ ಶಿವಕುಮಾರ್ಗೆ ಹೆಚ್ಚು ಶಾಸಕರ ಬೆಂಬಲವಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು. ನಿನ್ನೆ ಪರಮೇಶ್ವರ್ ಸಹ ಸಿಎಲ್ಪಿ ಸಭೆ ಬಗ್ಗೆ ಮಾತನಾಡಿದ್ರು. ಹೀಗಾಗಿಯೇ ಈ ಬಾರಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾಗಿದ್ದಾರೆ. ಅಕಸ್ಮಾತ್ ಸಿಎಲ್ಪಿ ಸಭೆ ಕರೆದ್ರೆ ಏನು ಮಾಡಬೇಕೆಂದು ಡಿಕೆ ಆಪ್ತರು ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ. ಕಳೆದ ಬಾರಿ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರ ಶಾಸಕರು ಮತ ಚಲಾವಣೆ ಮಾಡಿದ್ರು. ಆಗ ಸಿದ್ದರಾಮಯ್ಯ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಪಡೆದಿದ್ರು. ಆದ್ರೆ ಅಂದು ಬಹಿರಂಗವಾಗಿ ಶಾಸಕರ ಮತದಾನ ನಡೆದಿತ್ತು. ಯಾವ ಶಾಸಕರು ಯಾರ ಪರ ಎಂಬುದು ಬಹಿರಂಗವಾಗಿತ್ತು. ಹೀಗಾಗಿ ಈ ಬಾರಿ ಹೊಸ ತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಈ ಬಾರಿ ಮತದಾನವಾದ್ರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಗೌಪ್ಯ ಮತದಾನದ ಮೂಲಕವೇ ಸಿಎಲ್ಪಿ ನಾಯಕನ ಆಯ್ಕೆ ಮಾಡಬೇಕೆಂದು ಪಟ್ಟು ಹಿಡಿಯುವ ಸಾಧ್ಯತೆಯೇ ಹೆಚ್ಚಿದೆ. ಗೌಪ್ಯ ಮತದಾನವಾದ್ರೆ ಹೆಚ್ಚು ಶಾಸಕರ ಬೆಂಬಲ ಸಿಗುವ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ. ಗೌಪ್ಯ ಮತದಾನ ನಡೆದ್ರೆ ಡಿಕೆ ಶಿವಕುಮಾರ್ಗೆ 60ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಹೀಗಾಗಿಯೇ ಡಿಕೆ ಪ್ರತಿಯೊಬ್ಬ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ. ಸಚಿವರ ಪೈಕಿ ಹಲವರಿಗೆ ಸಚಿವ ಸ್ಥಾನ ಮುಂದುವರಿಕೆ ಆಫರ್ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಗೌಪ್ಯ ಮತದಾನದ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಕೆಜೆ ಜಾರ್ಜ್ ಸೀಕ್ರೆಟ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕೆಜೆ ಜಾರ್ಜ್ಗೆ ಡಿಕೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿರೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಅಷ್ಟಕ್ಕೂ ಇಬ್ಬರ ಮಧ್ಯೆ ಆಗಿರೋ ಚರ್ಚೆ ಏನು ಅನ್ನೋದನ್ನೇ ನೋಡೋದಾದ್ರೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ಬೇಕು. ಈ ವಿಚಾರವನ್ನ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಸರ್ಕಾರ ರಚನೆ ವೇಳೆ ನಡೆದ ಚರ್ಚೆಯನ್ನ ವಿವರಿಸಿ ಅದೇ ಆಧಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಿಸಬೇಕು. ನಾನು ನೀವು ಕಳೆದ 45 ವರ್ಷಗಳಿಂದ ಸ್ನೇಹಿತರು. ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ನೋಡಿದ್ದೀರಿ. ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮೊದಲೇ ನಾವು ಸ್ನೇಹಿತರು. ಅಧಿಕಾರ ಹಂಚಿಕೆಯಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ. ಸಿದ್ದರಾಮಯ್ಯ ಸರ್ಕಾರ ರಚನೆ ಸಂದರ್ಭ ಮಾತು ಕೊಟ್ಟಿದ್ದಾರೆ. ಅಂದುಕೊಟ್ಟ ಮಾತನ್ನ ಅವರು ಉಳಿಸಿಕೊಳ್ಳಬೇಕು. ನಾನು ಇಲ್ಲಿಯವರೆಗೆ ಹೇಗೆ ಬಂದಿದ್ದೀನಿ ಅನ್ನೋದು ನಿಮಗೆ ತಿಳಿದಿದೆ. ನಾಯಕತ್ವ ಬದಲಾದ್ರೆ ಕೆಲವರು ಅಂತರ ಕಾಯ್ದುಕೊಳ್ತಾರಂತೆ. ಮುಂದಿನ ಚುನಾವಣೆಯಲ್ಲಿ ಅಂತರ ಕಾಯ್ದುಕೊಳ್ಳೋ ಮಾತಿದೆ. ಕೆಲ ಹಿರಿಯರು ತಮ್ಮ ಬದಲು ಮಕ್ಕಳನ್ನ ನಿಲ್ಲಿಸ್ತೀನಿ ಅಂತಿದ್ದಾರೆ. ಹಿರಿಯರೇ ಹೀಗೆ ವರ್ತಿಸಿದ್ರೆ ಪಕ್ಷ ಕಟ್ಟುವವರು ಯಾರು? ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಕೊಂಡೊಯ್ಯುವವರು ಯಾರು? ಈ ಬಗ್ಗೆ ಎಲ್ಲ ನಾಯಕರು ಸಮಗ್ರವಾಗಿ ಯೋಚಿಸಲಿ. ನಾವೆಲ್ಲ ಒಟ್ಟಾಗಿ ಹೋದರಷ್ಟೇ ಮುಂದೆ ನಮಗೆ ಭವಿಷ್ಯ. ಎಲ್ಲವನ್ನು ರಾಹುಲ್ ಗಾಂಧಿ ಈ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ಹೈಕಮಾಂಡ್ ಹೇಳಿದ್ದನ್ನ ಕೇಳಿ. ನೀವಾಗ್ಲಿ ಸಿಎಂ ಆಗ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಿ. ಪಕ್ಷ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು. ಆದ್ರೆ ಜಾರ್ಜ್ ಮಾತ್ರ ಯಾರದ್ದೇ ಪ್ರತಿನಿಧಿಯಾಗಿ ಡಿಕೆ ಅವರನ್ನ ಭೇಟಿಯಾಗಿಲ್ಲ ಅಂದಿದ್ದಾರೆ. ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ, ಇಲ್ಲ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಬೇಕಾದ ಪೂರ್ವ ತಯಾರಿ ಮಾಡಿಕೊಳ್ತಿದ್ದಾರೆ. ನಂಬರ್ ಗೇಮ್ ವರ್ಕ್ ಆಗುತ್ತೋ, ಕೊಟ್ಟ ಮಾತು ಕೈ ಹಿಡಿಯುತ್ತೋ ಅನ್ನೋದು ಶೀಘ್ರವಾಗಿ ಗೊತ್ತಾಗುವ ಲಕ್ಷಣಗಳೇ ಹೆಚ್ಚಿವೆ. ಬ್ಯೂರೋ ರಿಪೋರ್ಟ್, TV9.